ದೇವಸ್ಥಾನದ A to Z ಎಲ್ಲ ಗೊತ್ತು ಇವರಿಗೆ. ರಂಗನಾಥ ಸ್ವಾಮಿ ರಥೋತ್ಸವ ಏನು ನೋಡ್ತಿರೋ ಇಷ್ಟುದ್ದ ತೇರು ಕಟ್ಟೋ ಮುಖ್ಯ ಪಾತ್ರ ಇವರು ವಹಿಸ್ತಾರೆ. ತುಂಬ ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡಿ ಕಟ್ಟೋದಕ್ಕೆ, ಸುಮಾರು ಜನ ಸೇವಾಕರ್ತರಿದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು ಮುಖ್ಯಸ್ಥರು ಅಂತಲೇ ಹೇಳ್ಬೋದು. ಏನು ಸಮಾಚಾರ? ಎಲ್ಲ ಹೇಳಿಲ್ಲ. ಮೊನ್ನೆ 20-21 ಬಿದ್ದಿದೆ ಅವ್ರಿಗೆ, ಅಷ್ಟು ಎನರ್ಜಿ. ತೇರು ಎಳಿಬೇಕಾದ್ರೆ ಕೊಡೋದು ಅಂತ ಹೇಳ್ತಾರೆ. ಸನ್ನೆ ಮರ. ಹಾಂ, ಎಷ್ಟು ವರ್ಷದಿಂದ ಕೊಡ್ತಿದ್ದೀರಾ? ನಾವು 50 ವರ್ಷದಿಂದ ಕೊಡ್ತಾ ಇದ್ದೀನಿ. ನಾನು 20 ವರ್ಷ ಹುಡುಗನಲ್ಲೇ ಕೊಡ್ತಾ ಇದ್ದೆ. ಈಗ 50 ವರ್ಷ ಕೊಟ್ಟಿದ್ದೆ. ಈಗ ನನ್ನ ಮಗ ಮಾಡ್ತಾ ಇದ್ದಾನೆ. ಈಗ ತೇರು ಕಟ್ಟೋದು ಅಂದರೆ ನಮಗೆ ಗೊತ್ತಾಗುತ್ತೆ. ಜನಕ್ಕೆ ಹೇಳಿ, ತೇರು ಕಟ್ಟೋದು ಅಂದರೆ ಏನು? ತೇರು ತೇರು ಈಗ ರೆಡಿ ಇದೆ. ಅದಕ್ಕೆ ಬಿದಿರು ಎಲ್ಲ ತೊಗೊಂಬಂದು ಕಟ್ಟಬೇಕು. ಶಾವನದುರ್ಗ ಫಾರೆಸ್ಟಿಂದ ತೊಗೊಂಬರ್ತೀವಿ. ಬಿದಿರು, ಸಣ್ಣ ಬಿದಿರು, ದೊಡ್ಡ ಬಿದಿರು ಎಲ್ಲನೂ ಸುಮಾರು ಒಂದು 70 ಅಡಿ ಕಟ್ತೀವಿ. ನಡೆಸೋದ್ರಿಂದ ಹಿಡಿದು ಎಲ್ಲ ಉತ್ಸವ ವಗೈರೆ ಮಾಡೋದೆಲ್ಲ ನಮ್ಮದೇ ಜವಾಬ್ದಾರಿ. ನಮಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ. ನಮ್ಮನ್ನು ರಿಟೈರ್ಡ್ ಮಾಡಿದ್ದಾರೆ. ನಮ್ಮ ಮಗನ ತೊಗೊಂಡಿದ್ದಾರೆ. ಈಗ ಮಗ ಮಾಡ್ತಾ ಇದ್ದಾನೆ. ಈ ಕೊಡೋದು ಅಂತ ಕರೀತಾರೆ. ಏನಂದರೆ ತೇರು ಎಷ್ಟೋ 1000 kg ಇರುತ್ತದು. ಅದು ಹಿಂಗೆ ಮೂವ್ ಆಗಬೇಕಾದ್ರೆ ಟರ್ನಿಂಗ್ ಮಾಡೋದು ನಮ್ಮ ಗಾಡಿ ಸ್ಟೇರಿಂಗ್ ಥರ ಅಲ್ಲ ಅದು. ಸೊ ಅದನ್ನು ಚಕ್ರದ ಹತ್ರ ಒಂದು ಮರದ್ದು ಸನ್ನೆ ಮರ ಇಟ್ಕೊಂಡು ಅದರಿಂದ ಕಂಟ್ರೋಲ್ ಮಾಡೋದು ತೇರು ಚಕ್ರನ. ಯಾವ ಬ್ರೇಕ್ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಅದಕ್ಕೆ. ನಮ್ಮ ಇದರಿಂದ ಅನುಭವದ ಮೇಲೆ ಕಟ್ ಮಾಡಬೇಕು. ಹೌದು, ಅದು ಎಕ್ಸ್ಪೀರಿಯನ್ಸ್ ಇರಬೇಕು. ಹೌದು, ನಾವು ಬಲಗಡೆ ಕಟ್ತೀವಿ. ನಮ್ಮ ಅರ್ಚಕರ ಮಗ ಶ್ರೀನಿವಾಸ ಅಯ್ಯಂಗಾರ್ ಮೊಮ್ಮಗ ಅಂತ